ನೋಡಿಯಪ್ಪ, ಇವತ್ತು ನಮ್ಮ ಹೋಬಳಿಲಿ ಇದೊಂದು ಮಾದರಿ. ಹಿಂದೆ ಟ್ರೈ ಮಾಡಿದ್ವಿ, ಬಟ್ ಈಗ ಭಾಳ ಡೀಟೇಲ್ ಆಗಿ ಹೋಗಿ ನಾವು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವೇ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಹೋಬಳಿಯಿಂದನೇ ಇದು ಪ್ರಯೋಗ ಪ್ರಾರಂಭ ಮಾಡಿದ್ದೀವಿ. ಸೊ ಇವತ್ತು ಸುಮಾರು 23,000 ಜನ ರೈತರಿಗೆ ಅವರ ಹೆಸರಿಗೆ ಹೊಸ ನಂಬರ್ಗಳು ಇವತ್ತು ಬಂದಿದೆ. ಯಾರು ₹1 ಲಂಚ ಕೊಡದೇ ರೀತಿಲಿ, ಯಾರು ತಾಲೂಕು ಆಫೀಸ್ಗೆ ಸರ್ವೇರಿಂದ ತಿರುಗದೇ ರೀತಿಲಿ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಹಿಂದೆ ಬ್ರಿಟಿಷರು 100 ವರ್ಷದ ಹಿಂದೆ ಸರ್ವೆ ಮಾಡಿದರು. ಈಗ ಮತ್ತೆ ಹೊಸ ಟೆಕ್ನಾಲಜಿಲಿ ಸರ್ವೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ದೀವಿ. ಇಡೀ ದೇಶಕ್ಕೆ ಇದೊಂದು ಮಾದರಿ. ನೀವು ಎಲ್ಲ ತೆಗೆದು ನೋಡಿ, ಅವರ ಪಾಣಿಲೇ ಅವರ ಸರ್ವೆ ಡೀಟೇಲ್ಸ್ ಬಂದಿರ್ತದೆ. ಯಾವ ರೀತಿ ಅವನ ಜಮೀನಿದೆ, ಯಾವ ಸ್ಪಾಟಲ್ಲಿದೆ, ಯಾವ ಡಿಗ್ರಿಲಿದೆ. ಮುಂದಕ್ಕೆ ಅವನ ಫೋನಲ್ಲೇ ಅವನ ಜಮೀನನ್ನ ಯಾರು ಬೇಕಾದ್ರೂ ನೋಡ್ಕೊಳ್ಬೋದು. ಆ ರೀತಿ ಇದು ಬರೀ ಡಿಶಾಂಕಲ, ಇನ್ನು ಮುಂದಕ್ಕೆ ಹೋಗಿದ್ದೀವಿ. ಇದು ಡೀಟೇಲ್ ಎಲ್ಲ ಕಂಪ್ಲೀಟು, ಅದರ ಚಿತ್ರ ಎಲ್ಲ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಇಲ್ಲ ಅಂದರೆ ಅವ್ರು ತಿರ್ಗಾ ವಾಪಸ್ಸು ಅಪೀಲ್ ಹಾಕ್ಕೊಂಡು ಸರಿ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇದೆ. ಆಮೇಲೆ ಅವ್ರು ಏನಾದ್ರು ಅವ್ರ ಅಣ್ಣ ತಮ್ಮದಿರು ಭಾಗ ಮಾಡ್ಕೊಳ್ಳೋಕ್ಕೆ, ಆಸ್ತಿಗಳು ಮಾರ್ಕೊಳ್ಳೋಕ್ಕೆ, ಅದಕ್ಕೆಲ್ಲ ಕೂಡ ಅವ್ರು ಏನು ಬೇಕಾದ್ರೂ ಅವ್ರು ಮಾಡ್ಕೊಳ್ಬೋದು. ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇನ್ನೂ ಸ್ವಲ್ಪ ಮುಂದಕ್ಕೆ ಏನೇನೋ ಯೋಚನೆ ಮಾಡ್ತಾ ಇದ್ವಿ. ಖಂಡಿತ ಇದು ಫಸ್ಟು ನಮ್ಮ ತಾಲೂಕದು ಮುಗಿಸ್ತೀವಿ, ನಮ್ಮ ಜಿಲ್ಲೆ ಮುಗಿಸ್ತೀವಿ. ಅದಾದಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಈ ವಿಚಾರನ ಕೃಷ್ಣ ಬೈರೇಗೌಡರು ಭಾಳ ದೊಡ್ಡ ಜವಾಬ್ದಾರಿನ ಪಾಪ ಅವರೇ ಈ ಎಲ್ಲ ನಮ್ಮ ರೈತರು, ಅವರು ಒಂದು ರೈತ ಕುಟುಂಬದಿಂದ ಬಂದಿರೋರು. ರೈತರಿಗೆ ಎಷ್ಟು ನೋವಿದೆ ಅನ್ನೋದು ಕೂಡ ಅವ್ರಿಗೆ ಅರಿವಿದೆ. ಕೆಲವ್ರಿಗೆ ಬ್ರೋಕರ್ಗಳಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗ್ಬೋದು, ಬೋಗಸ್ ಮಾಡೋರಿಗೆ, ಬೋಗಸ್ ರಿಜಿಸ್ಟರ್ ಮಾಡೋರಿಗೆಲ್ಲ ತೊಂದರೆ ಆಗ್ಬೋದು. ಆಮೇಲೆ ಇನ್ನೂ ಕೆಲವು ಯೋಜನೆಗಳು ನಮ್ಮ ತಲೆಯಲ್ಲಿದೆ, ಮುಂದಕ್ಕೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ.